ಸರ್ ಈಗ ಕೃಷಿ ಅಂತಂದ್ರೆ ಸಾಕಷ್ಟು ಜನರಿಗೆ ಒಲವು ಕಮ್ಮಿ ಆಗಿದೆ. ಎಲ್ಲ ITBT ಕಂಪ್ನಿ ಅಥವಾ ಸಿಂಪಲ್ ಆಗಿ ಜಾಬ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನೀವು ಈ ಕೃಷಿಯಲ್ಲೇ ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಾ, ಹೇಗೆ ಇದು? ಇಲ್ಲ ಇದು ಕೃಷಿನ ಒತ್ತು ಕೊಡ್ಬೇಕಾಗಿದ್ದಲ್ವ. ಈಗ ಎಲ್ಲರೂ ಈಗ ITBT ಕಂಪ್ನಿಗೆ ಹೋಗ್ಲಿ, ಎಲ್ಲರೂ ಹೋಗ್ಲಿ, ಏನಾದರೂ ಮಾಡಲಿ ಎತ್ತಾದ್ರೂ ಮಾಡಲಿ, ಸಾಯಂಕಾಲ ಒಂದು ಸ್ಯಾಂಡ್ವಿಚ್ ಬೇಕು ಅಂದರೆ ಅದ್ರೊಳಗೆ ಟೊಮೆಟೊ ಇರಬೇಕು, ಸೌತೆಕಾಯಿ ಇರಬೇಕು, ಈರುಳ್ಳಿ ಇರಬೇಕು, ಎಲ್ಲ ಇರಬೇಕಲ್ವಾ. ಅವೆಲ್ಲನೂ ನೀವು ಸಾಫ್ಟ್ವೇರಲ್ಲಿ ಡೆವಲಪ್ ಮಾಡಿಬಿಡ್ತೀರಾ? ಹಾಗಲ್ಲ. ಬಯೋಟೆಕ್ನಾಲಜಿನಲ್ಲಿ ನೀವು ಚೆನ್ನಾಗಿ ಬೆಳೆಯುವಂಥದ್ದನ್ನ ತಯಾರು ಮಾಡ್ಬೋದು. ಆವಾಗಲೂ ಕೂಡ ಕೈಯಿಂದ ತೆಗೆದುಬಿಟ್ಟು ಅದನ್ನೆಲ್ಲ ನೀವು ಅದಕ್ಕೆ ಬೇಕಾಗಿರುವಂಥ ಅದು ಹಾರ್ಮೋನ್ಸ್ ಇದೆಯಲ್ಲ, ಅದು ಮಾಡಿ ಇಟ್ಟಾಗ ಮಾತ್ರ ಬಾಟ್ಲಲ್ಲಿ ಕವರ್ ಮಾಡಿ ಇಟ್ಬಿಟ್ಟು ಸ್ಟೇ ಟೆಂಪ್ರೇಚರ್ ಅದು ಬಂದು ಕಾಯಿಲೆ ಇಲ್ಲದೆ ಇರ್ತಕ್ಕಂಥ ಇದನ್ನು ಮಾಡೋದನ್ನು ನೀವು ಮಾಡ್ಬೋದೇನೆ ಹೊರತು ಮತ್ತೆ ಅದು ಭೂಮಿಯಿಂದಲೇ ಬೆಳಿಬೇಕು. ಓಕೆ, ಎಷ್ಟು ಎಕರೆ ಇದೆ ಸರ್ ಇದು ತೋಟ ಎಲ್ಲ? ಎಷ್ಟು ಎಕರೆ ಇರ್ಬೋದು? 7 ಎಕರೆ 14 ಗುಂಟೆ ಇದೆ. ಓಕೆ. ಅಮ್ಮವ್ರು ಆ ಕಡೆನು ಸೀಬೆ ಗಿಡ, ಸಪೋಟ ಗಿಡ, ನೋಡಿ ಇದು ನಿಂಬೆ ಗಿಡ ಇದೆ. ಥಾಯ್ಲೆಂಡ್ ಬರ್ರಂತ ಹೇಳ್ಬಿಟ್ಟು ಈ ಇದ್ರದ್ದು ಸೀಮೆ ಎಳ್ಚೆ ಹಣ್ಣು ಅಂತಂತ ಹೇಳ್ತಾರೆ, ಅದನ್ನ ಒಂದು 2-3 ವೆರೈಟಿ ಅದನ್ನ ಹಾಕಿದೀವಿ. ಅಲ್ಲಿ ಹೆರಳೆ ಗಿಡ, ಇದ್ರದ್ದು ಅದು ಏನಿದೆ ಗ್ರಾಫ್ಟೆಡ್ ಹೆರಳೆ ಗಿಡ, ಲಾಲ್ಬಾಗ್ ಅಂತಂದು ಹಾಕಿದ್ವಿ, ಅದು ಚೆನ್ನಾಗಿದೆ. ಚಕೋತ ಇದೆ, ಎಲ್ಲ ತರ ಹಣ್ಣು ಇದೆ, ಎಲ್ಲ ತರ ಹಣ್ಣು ಇದೆ. ಇದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇದರೆಲ್ಲ ಒಂದು 7-8 ಜನ ದಿನಾಲು. ಹೌದು, ಇರ್ತಾರೆ. ಹಳ್ಳಿಯಿಂದಲೂ ಬಂದು ಹುಷಾರ್, ಹಳ್ಳಿಯಿಂದಲೂ ಬಂದ್ಬಿಡ್ತಾರೆ, ಪಾಪ ಮಾಡ್ತಾರೆ. ಅಲ್ಲೇ ಬೆಳ್ಕೊಂಡಿರುವಂಥ ಸಿಹಿ ಕುಂಬಳಕಾಯಿ ಎಲ್ಲಾನು ಯೂಟಿಲೈಸ್ ಮಾಡೋ ಥರನೇ ನಾನು ಮಾತಾಡಿ ಮಾಡಿಟ್ಟಿರೋದು.